ಇನ್ನು ಪವಿತ್ರ ಈಗ ಆಲ್ರೆಡಿ ಸ್ಟೇಷನ್ ರೀಚ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪವಿತ್ರ ಗೌಡ ಅವರನ್ನ ಈಗ ಅನ್ನಪೂರ್ಣೇಶ್ವರ ನಗರ ಸ್ಟೇಷನ್ಗೆ ಕರ್ಕೊಂಡು ಹೋಗಲಾಗಿದೆ. ಅಲ್ಲಿ ಕೆಲ ಪ್ರೊಸೀಜರ್ಸ್ಗಳು ಇರುತ್ತೆ, ಬಹುಶಃ ಮೆಡಿಕಲ್ ಟೆಸ್ಟು ಮತ್ತೊಂದು, ಅದಾದ ನಂತರದಲ್ಲೇ ಅವರನ್ನ ಕರ್ಕೊಂಡು ಹೋಗೋದು ಕೋರ್ಟ್ಗೆ ಅನ್ನುವಂಥದ್ದು ಕೂಡ ಪ್ರೊಸೀಜರ್ ಪ್ರಕಾರವಾಗಿರುವಂತ ಮಾಹಿತಿ. ಬಟ್ ಎಲ್ಲರನ್ನೂ ಸೇರ್ಸಿ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೋ ಅಥವಾ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗ್ತಾರೋ ಅದನ್ನ ನೋಡ್ಬೇಕಿದೆ. KC ಜನರಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು, ಇಲ್ಲ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು ಅಂತ ಕಾಣಿಸುತ್ತೆ. ಇಲ್ಲ, ನನಗನ್ಸುತ್ತೆ ಏನು ಅಂದ್ರೆ ಒಬ್ಬೊಬ್ಬರಿಗೆ ನಿನ್ನೆ ಪರೀಕ್ಷೆ ಮಾಡಿಸ್ಕೊಂಡ್ಬಂದು ಬಿಡ್ತಾರೆ. ಯಾಕಂದ್ರೆ ಹಿಂಡು ದಂಡು ಕರ್ಕೊಂಡು ಹೋದ್ರೆ ಅದೊಂದು ಎಡಬಟ್ಟನೆ. ಅಲ್ಲೊಂದು ಗೊಂದಲ ಆಗೋದು. ಯಾರ್ಯಾರು ಸಿಗ್ತಾರೋ ಬಂದಿರುವಂತವ್ರನ್ನ ಈಗ ಬಹುಶಃ ಏನು ಅಂದ್ರೆ ಇಲ್ಲಿರುವಂತವ್ರು 3 ಜನ ಮಾತ್ರ, 2 ಮಾತ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಇನ್ನೊಬ್ರು ಮೈಸೂರಿನಿಂದ ಚಿತ್ರದುರ್ಗದಿಂದ ಬರ್ತಾ ಇದ್ದಾನೆ. ಸೊ ಇಂಥ ಸಂಗತಿ. ಸೊ ಹಿಂಗಾಗಿ ಬಂದವ್ರನ್ನ ಅವರು ಪರೀಕ್ಷೆ ಮಾಡಿಸಿ ರೆಡಿ ಮಾಡಿಟ್ಟಿರ್ತಾರೆ, ಕೋರ್ಟಿಗೆ ಹಾಜರುಪಡಿಸಬೇಕು. ಆದ್ರೆ ಒಂದೇನು ಅಂತಂದ್ರೆ ಕೋರ್ಟಿಗೆ ಹಾಜರಾಗಕ್ಕಾಗಲಿಲ್ಲ ಅಂತಂತಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಿದರೋ ಅಲ್ಲಿಂದ ಅವ್ರನ್ನ ಹಾಜರುಪಡಿಸ್ಬೇಕು ಅಂತ. ಹಾಗಾಗಿ ನನಗೆ ಅನ್ಸುತ್ತೆ ಅದಕ್ಕೇನು ಇದೇ ಹಾಸ್ಪಿಟಲ್ಲೇ ಆಗಬೇಕು ಅಂತೇನಿಲ್ಲ. ಬಹುಶಃ ಏನು ಅಂದರೆ ಚಿತ್ರದುರ್ಗದಲ್ಲಿ ಅಂತಂದ್ರೆ ಚಿತ್ರದುರ್ಗದ ಹಾಸ್ಪಿಟಲ್ಲೇ ಮಾಡ್ಬಿಡ್ಬೋದು, ಕರೆಕ್ಟ್. ಅಥವಾ ಈ ಮೈಸೂರಾದ್ರೆ ಹತ್ರ ಕರ್ಕೊಂಬರ್ಬೋದು 1.5 ಗಂಟೆನಲ್ಲಿ. ಚಿತ್ರದುರ್ಗದಿಂದ ಬರಬೇಕು ಅಂತಂದ್ರೆ ಲೇಟರ್. ಸೊ ಇದು ಸಂಗತಿ. ಕರೆಕ್ಟ್. ಆ ಲೆಕ್ಕಕ್ಕೆ ಈಗ ಎಷ್ಟು 4:15 ಒಳಗೆ? ಹೌದು, 4:15 ಒಳಗಡೆ ಆಗಬೇಕು. ಜೊತೆಗೆ ಮಾಲ್ತೇಶ್, ನಾವು ಸಾಕಷ್ಟು ಸಂಗತಿಗಳನ್ನ ಮಾತಾಡ್ತಾ ಇದ್ವಿ. ನೋಡಿ, ಸಣ್ಣ ಸಣ್ಣ ಸಂಗತಿಗಳು ಎಲ್ಲಿಗೆ ಬಂದು ಮುಟ್ಟುತ್ತೆ ಅಂತ. ನಂಬರ್ 1 ಜೊತೆಗೇನು ಅಂತಂದ್ರೆ ಒಂದು ಬಹಳ ಅದ್ಭುತವಾದ ಒಂದು ಮಾತಿದೆ ಮಾಲ್ತೇಶ್. ಏನು ಅಂದರೆ, ನಾವು ಯಾವ ಸಂಗತಿಯನ್ನು ಕಡೆಗಣಿಸ್ತೀವೋ ಅದು ನಮ್ಮಿಂದ ದೂರ ಆಗುತ್ತೆ ಅಂತ. ಇದರಲ್ಲಿ ಬಹಳ ಅರ್ಥ ಇದೆ, ಇದರಲ್ಲಿ ಬಹಳ ಅರ್ಥ ಇದೆ. ಆ ಹೆಸರು, ಆ ಸ್ಟಾರ್ಡಮ್ಮು, ಅವರಿಗಿರುವಂಥ ಇದು ಬೆಲೆ, ಜೊತೆಗೆ ಏನು ಕಡಿಮೆ ಸಂಭಾವನೆ ಪಡೆದಿದ್ದಂಥ ನಟನ ಎಲ್ಲ ಕಡೆಗಣಿಸಿದ್ರಿಂದ ಹಿಂಗಾಗಿರೋದು. ಜೊತೆಗೇನು ಅಂದರೆ ಯಾವಾಗಲೂ ಕೂಡ ನಡೆದು ಬಂದಂಥ ಹಾದಿನ ಮನುಷ್ಯ ಮರಿಬಾರ್ದು. ಯಾವ ಸ್ಥಿತಿಯಲ್ಲಿದ್ರು ಮೆಚ್ಚಬೇಕು ಅದನ್ನು. ಒಬ್ಬ ಲೈಟ್ ಬಾಯ್ ಆದಂಥ ಒಬ್ಬ ವ್ಯಕ್ತಿ, ಆಯಿತಾ, ಏನು ತಂದೆದೇನು ಕ್ಯಾರಿ ಆಗಲಿಲ್ಲ ಇವರಿಗೆ, ಪ್ರಶ್ನೆ ಬೇರೆ. ಒಬ್ಬ ಲೈಟ್ ಬಾಯ್ ಆದಂಥ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆಯೋದಿದೆಯಲ್ಲ, ಇದು. ಆಮೇಲೆ ಎಲ್ಲ ಹುಚ್ಚಾಟಗಳ ನಡುವೆ ನಾನೇ ಸುಮಾರು ಸಂದರ್ಭಗಳಲ್ಲಿ ಹೇಳೀನಿ, ಸುಮಾರು ಜನರಿಗೆ ನಾನೇ ಹೆಲ್ಪ್ ಮಾಡಿಸಿದ್ದೀನಿ ಅಂಥ ವ್ಯಕ್ತಿ. ಆದರೆ ಯಾವುದೂ ಇಲ್ಲ ಇವಾಗ, ಯಾವುದೂ ಇಲ್ಲ ಅಂತ ಸ್ಥಿತಿಗೆ ಬಂದು ತಲುಪಿದ್ದಿದೆಯಲ್ಲ, ಸಾಮಾನ್ಯ ಸಂಗತಿ ಇಲ್ಲ. ಅದಕ್ಕೆ ಏನು ಅಂತಂದರೆ, ಎಷ್ಟು ಕಷ್ಟಪಟ್ಟು ನಾನು ಬೆಳೆದು ಬಂದೆ, ಹೆಂಗೆ ಗಳಿಸ್ಕೊತಾ ಬಂದೆ, ಹೆಂಗೆ ಬಂತು ಜನ ಯಾಕೆ ನನ್ನ ಇಷ್ಟಪಡೋಕೆ ಶುರು ಮಾಡಿದ್ರು ನನಗೆ. ಜೊತೆಗೇನು ಯಾರ ಜೊತೆಗೆ ಕಾಂಪಿಟೇಷನ್ನು, ಯಾರ ಜೊತೆಗೆ ನೀವು ಬೇಕಾದ್ರ ಜೊತೆ ಕಾಂಪೀಟ್ ಮಾಡ್ಕೊಳ್ಳಿ, ಹೋಗೋದು ಪುನೀತ್ ರಾಜ್ಕುಮಾರ್ ಜೊತೆ ಮಾಡೋದು, ಇನ್ಯಾರ ಜೊತೆ ಕಾಂಪೀಟ್ ಮಾಡೋದು. ಆಮೇಲೆ ಆಗಾಗ ಜನ ಪಾಠ ಕಲಿಸುವಂತ ಒಂದು ಪ್ರಯತ್ನ ಮಾಡಿದ್ರು. ನೋಡಿ, ಹಾಸ್ಪಿಟಲ್ ಆದಂತ ಘಟನೆಗಳಿದೆಯಲ್ಲ, ಯಾವನೊಬ್ಬ ತೂರ್ದ, ಅದೇನದು ಮುಂದೆ ನಾನು ಪಾಠ ಕಲಿಬೇಕು ಅಂತ. ಇವೆಲ್ಲವೂ ಕೂಡ ಸಂದೇಶಗಳು, ಭಗವಂತ ಕಳಿಸುವಂತ ಸಂದೇಶಗಳು. ಹುಷಾರಾಗಿರು ಅಂತ. ಹೆಂಡತಿ ಜೊತೆ ಜಗಳ ಗುದ್ದಾಟಗಳಾಯ್ತಲ್ಲ, ಅದು ಕೂಡ ಒಂದು ಸಂದೇಶ. ಹೆಂಡತಿಯಿಂದ ಪಾಠ ಕಲಿಬೇಕು, ಇಲ್ಲ ಕಷ್ಟ ಆಗುತ್ತೆ ಅಂತ. ಸೊ ಎಡವಟ್ಟಾಯ್ತು. ಈಗ ಹೆಂಗ್ ಗೊತ್ತಾ, ಈಗ ನೆಮ್ಮದಿಯಿಂದ ಬದುಕೊಂತಂದ್ರೆ ಆಗಲ್ಲ. ಈಗ ಏನು ಹಾಡು ಮಾಡಿದ್ರು ಅಷ್ಟು ನೆಮ್ಮದಿ ಇಲ್ಲ. ಈಗ ನೆಮ್ಮದಿ ಹೊರಟೋಯ್ತು. ಈಗ ನೋಡಿ, ಮತ್ತೊಂದು ಸರಿ ಎಡವಟ್ಟಾಗಿದ್ದು. ಈಗ ಎಷ್ಟು ಸರಿ ಏಟು ಬೀಳಬೇಕು ಮನುಷ್ಯನಿಗೆ, ಎಷ್ಟು ಸರಿ. ಆಮೇಲೆ ಇವರು ಈ ಸಿನಿಮಾಗಂತ ಬ್ಯಾಂಕಾಕ್ ಶೂಟಿಂಗ್ ಹೋದಂತ ಸಂದರ್ಭದಲ್ಲಿ ನೀವು ಅಲ್ಲೂ ಕೂಡ ನೋಡಿರ್ಬೋದು ಸರ್. ಅಲ್ಲೂ ಈ ಹಳೆ ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಅವರು ರೌಡಿ ಶೀಟರ್ ಜೊತೆಗೆ ಅಲ್ಲೂ ಕೂಡ ಫೋಟೋಸು, 2 ಬಾರಿ ಫೋಟೋಸು. ಅಲ್ಲಿ ಇವರು ಸ್ವಲ್ಪ ಪಾರ್ಟಿಲಿ ಇದ್ದಿದ್ದು ಎಲ್ಲ ಆ ವಿಡಿಯೋಗಳು ಹರಿದಾಡ್ದು. ಅಂದರೆ ವಿಚಾರ ಅಂತಂದರೆ ಈಗ ಇದ್ದಿದ್ದೇ ಬೇಲೆ. ಕಾರಣ ಏನು, ಇವ್ರಿಗೆ ಬ್ಯಾಕ್ ಪೈನು, ಮತ್ತೊಂದು ಅದಕ್ಕೆ ಸಂಬಂಧಪಟ್ಟಾಗಿಲ್ಲ ಶಸ್ತ್ರಚಿಕಿತ್ಸೆ ಅಂತ. ಇದೆಲ್ಲವನ್ನ ಮೀರಿ ಇವರು ಈ ರೀತಿಯಾದಂಥ ವರ್ತನೆ, ಅಲ್ಲಿ ಕುಡಿಯೋದು, ಮತ್ತೊಂದು. ಹೌದು, ಶೂಟಿಂಗಿಗೆಲ್ಲ ಪರ್ಮಿಷನ್ ಸಿಕ್ಕಿತ್ತು, ಮತ್ತೊಂದು. ಆದರೆ ಇಷ್ಟು ರಾಜಾರೋಷವಾಗಿ ಓಡಾಡ್ಕಾರ ನಾನು ಇರೋದೇ ಹೀಗೆ ಅನ್ನುವಂಥ ರೀತಿಯಾದಂಥ ವರ್ತನೆ ಇತ್ತಲ್ಲ, ಅದು ಕೋರ್ಟ್ಗಳನ್ನು ಕೂಡ ಒಂದು ರೀತಿ ಅಪಹಾಸ್ಯಕ್ಕೆ ಈಡು ಮಾಡೋ ರೀತಿಯಾಗಿತ್ತು. ಸಾರ್ವಜನಿಕ ವಲಯದಲ್ಲಿ ನೋಡಿ, ದುಡ್ಡಿದ್ದವ್ರು ಎಷ್ಟು ಆರಾಮಾಗಿ ಬೇಲ್ ತಗೋಬಿಟ್ಟು ಹೀಗೆ ಆರಾಮಾಗಿ ಹುಚ್ಚಾಟ ಮಾಡ್ಕೊಂಡಿರ್ಬೋದು, ದುಡ್ಡಿಲ್ದಿದ್ದವ್ರ ಪ್ರಶ್ನೆ ಏನು ಅನ್ನುವಂಥ ರೀತಿಯಾಗಿ ಜನ ಮಾತನಾಡೋ ರೀತಿಯಾಗಿ ಆಗೋಗಿತ್ತು. ಅದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಈ ತೀರ್ಪಿನ ಸಂದರ್ಭದಲ್ಲಿ ಕನ್ಸಿಡರ್ ಆಗಿದೆ ಅನ್ನುವಂಥದ್ದು ಜಡ್ಜ್ ಇವತ್ತು ಕೊಟ್ಟಂಥ ಇದ್ದ ಕಾರಣಗಳು ಅದರಲ್ಲೇ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ನೋಡಿ, ಪವಿತ್ರ ಗೌಡ ಅವರ ಸ್ಥಿತಿ ಯಾವ ಸನ್ನಿವೇಶಕ್ಕೆ ಬಂದಿದೆ ಅಂತ ಅಂದ್ರೆ, ಇವತ್ತು ಅವರು ಅರೆಸ್ಟ್ ಆಗಿ ಹೋಗುವಂತ ಸಂದರ್ಭದಲ್ಲೂ ಕೂಡ ತಲೆ ಚೆಚ್ಕೊಂಡು ಹೋಗ್ತಾ ಇದ್ರು ಅವರು. ಅಂದ್ರೆ ಅವರು ಮೇಲ್ನೋಟಕ್ಕೆ ಬಹಳ ಕೂಲ್ ಆಗಿರುವಂತ ರೀತಿಯಾಗಿ ಅವ್ರ ಫೇವ್ರೆಟ್ ಬಟ್ಟೆ, ಫೇವ್ರೆಟ್ ಲಿಪ್ಸ್ಟಿಕ್, ಹೇರ್ ಸ್ಟ್ರೈಟ್ನಿಂಗು, ಡ್ರೆಸ್ ಅಪ್ ಆಗಿ ಅವ್ರು ಹೋಗ್ತಾ ಇರ್ಬೋದು. ಬಟ್ ಆ ಮನಸ್ಸಲ್ಲಿರುವಂತ ಫ್ರಸ್ಟ್ರೇಷನ್ ತಲೆ ಚೆಚ್ಕೊಳ್ಳೋ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ.